ಕೊಡ್ತೀವಿ ಅದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಯಾವುದೇ ಕಾಯಿಲೆ ಇರ್ಬೋದು, ಡಯಾಲಿಸಿಸ್ ಅಂತೂ ಇದ್ದೇ ಇದೆ, ಅಥವಾ ಕೀಮೋಥೆರಪಿ ಕೊಡುವಂಥದ್ದು ಇರ್ಬೋದು, ಅಥವಾ ಮಾನಸಿಕ ರೋಗಗಳದ್ದಿರ್ಬೋದು, ಅಥವಾ ಬೇರೆ ಬೇರೆ ನಾವೇನು ಇವತ್ತು ದಿವಸ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ಆ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸಿ ಅದನ್ನು ನಾವು ಈ ಒಂದು ಭಾಗದಲ್ಲಿ ಸುತ್ತಮುತ್ತ ಇದೊಂದು 4-5 ತಾಲೂಕುಗಳಂತೂ ಭಾಳ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಭರವಸೆಯನ್ನು ಕೂಡ ನೀಡ್ತಾ ಇದ್ದೇನೆ. ಇವತ್ತು ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆಗಳನ್ನು ಆರೋಗ್ಯ ಇಲಾಖೆಯಲ್ಲಿ ತರುವಂಥದ್ದನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತು ಜನರಿಗೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಗೃಹ ಆರೋಗ್ಯ ಯೋಜನೆ ಏನಿದೆ ಅದು ಒಂದು ರೀತಿ ಮನೆ ಮನೆಗೆಲ್ಲ ಭೇಟಿ ಕೊಟ್ಟು ಜನರಿಗೆ ತಪಾಸಣೆಯನ್ನು ಮಾಡಿಸಿ ಅವರಿಗೆ, ಯಾಕಂದರೆ ಈ ಕೆಲಸ ಯಾರು ಖಾಸಗಿಯವ್ರು ಮಾಡೋದಿಲ್ಲ, ಖಾಸಗಿ ಆಸ್ಪತ್ರೆಗಳು ಬರ್ತದೆ, ಅದು ರೋಗ ಬಂದವರಿಗೆ ಚಿಕಿತ್ಸೆ ನೀಡುವಂಥದ್ದು. ಆದರೆ ರೋಗವನ್ನು ತಡೆಗಟ್ಟಿಸುವಂಥದ್ದು ಮತ್ತು ಅದನ್ನು ಮೊದಲೇ ಪತ್ತೆ ಹಚ್ಚುವಂಥದ್ದು ಅದನ್ನು ಮಾಡ್ತಕ್ಕಂಥದ್ದು ಇದು ಖಾಸಗಿಯವ್ರು ಮಾಡೋಕ್ಕೆ ಹೋಗಲ್ಲ. ಖಾಸಗಿ ವಲಯದಲ್ಲಿ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ. ನಮಗೆ ಇವತ್ತು ಇದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗಿ ನೋಡಬೇಕು ಅಂತ ನಮ್ಮ ಇಲಾಖೆಯ ಒಂದು ತೀರ್ಮಾನ ಆಗಿದೆ. ಅಂದರೆ ಜನರಿಗೆ ನಾವು ಯಾರಿಗಾದ್ರೂ BP ಶುಗರ್ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಅವರಿಗೆ ಕಿಡ್ನಿ ಏನು CKD ಅಂತ ಹೇಳ್ತೀವಿ ಅದನ್ನು ನಾವು ಪತ್ತೆ ಹಚ್ಚುವಂಥದ್ದು, ಅಥವಾ ಅವರ ಒಂದು ಅವ್ರಿಗೆ ಲಿವರ್ ಡಿಸೀಸ್ ಬರುವಂಥ ಲಕ್ಷಣಗಳಿದೆಯಾ, ಅಥವಾ ಅವರಿಗೆ ಮಾನಸಿಕ ರೋಗಗಳ ಲಕ್ಷಣಗಳಿದೆಯಾ, ಕೆಲವು ಕ್ಯಾನ್ಸರ್ಗಳನ್ನು ಮೊದಲೇ ಪತ್ತೆ ಹಚ್ಚುವಂಥದ್ದು, ಅದರಲ್ಲೂ ಮಹಿಳೆಯರಿಗೆ ಈಗೇನು ಗರ್ಭಕಂಠದ ಒಂದು ಕ್ಯಾನ್ಸರ್ ಇರ್ಬೋದು ಅಥವಾ ಸ್ತನ ಕ್ಯಾನ್ಸರ್ ಇರ್ಬೋದು, ಇದೆಲ್ಲ ಮೊದಲೇ ನಾವು ಪತ್ತೆ ಹಚ್ಚಿದ್ರೆ ಅನೇಕ ಇವೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. BP ಶುಗರು ಮತ್ತು ಬೇರೆ ಬೇರೆದೆಲ್ಲ ನಾವು ಮೊದಲೇ ಪತ್ತೆ ಹಚ್ಚಿ ಕಂಟ್ರೋಲ್ ಮಾಡಿದ್ರೆ ಅದು ನಮಗೆ ಬೇರೆ ಕಾಯಿಲೆಗಳು ಬರುವುದನ್ನು ತಡೆಗಟ್ಟಿಸ್ಬೇಕು. ಇಲ್ಲದೆ ಹೋದರೆ ನಮ್ಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥದ್ದು. ಮತ್ತು ಮೊದಲೇ ಗೊತ್ತಾದರೆ ಸುಲಭವಾಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ತಡವಾಗಿ ನಮಗೆ ಗೊತ್ತಾಗಿ ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ಭಾಳ ಮುಂದೆ ಹೋಗಿರ್ತದೆ. ಅವಾಗ ಚಿಕಿತ್ಸೆ ಕೂಡ ಭಾಳ ಕಷ್ಟ ಆಗ್ತದೆ ಮತ್ತು ದುಬಾರಿ ವೆಚ್ಚನೂ ಕೂಡ ಆಗ್ತದೆ. ಮೊದಲೇ ನಾವು ಅದನ್ನು ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಚಿಕಿತ್ಸೆ ಪಡ್ಕೋಬೋದು ಮತ್ತು ಸರ್ಕಾರ ಮಟ್ಟದಲ್ಲಿ ಅದು ಉಚಿತವಾಗಿದೆ, ಇಲ್ಲದೆ ಹೋದ್ರೂ ಕೂಡ ಕಮ್ಮಿ ವೆಚ್ಚದಲ್ಲಿ ಅದನ್ನು ನಾವು ಗುಣಪಡಿಸ್ಕೊಳ್ಳುವಂಥ ಸಾಧ್ಯತೆ ಆಗುತ್ತೆ. ಅದಕ್ಕೇನೆ ಇವತ್ತು ಈ ಗೃಹ ಆರೋಗ್ಯ ಯೋಜನೆ ಏನಿದೆ ಇದಕ್ಕೆ ನಾವು ಬಹಳ ಒತ್ತನ್ನು ಕೊಡ್ತಾ ಇದ್ದೀವಿ. ಕಳೆದ ವರ್ಷದಿಂದ ಅದು ಪ್ರಾರಂಭ ಆಗಿದೆ. ಈಗ ಸುಮಾರು 6-8 ತಿಂಗಳಾಯಿತು ಶುರುವಾಗಿ. ಈ ವರ್ಷ ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥದ್ದು. ಸುಮಾರು 14 ಅಂಶಗಳಲ್ಲಿ ನಾವು ಜನರ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು ಮತ್ತು ಅದಕ್ಕೆ ಫಾಲೋ ಅಪ್ಪು ಇರಬೇಕು. ಅನೇಕ ಜನರಿಗೆ ನಾವು ನೋಡಿದ್ದೇವೆ, ಈಗ ಇಡೀ ರಾಜ್ಯದಲ್ಲಿ ಸುಮಾರು 1 ಕೋಟಿ ಜನರಿಗೆ ಇವತ್ತಿನ ದಿವಸ ನಾವು ತಪಾಸಣೆ ಮಾಡಿಸಿದ್ದೇವೆ. 1 ಕೋಟಿ ಜನ ಇವತ್ತು ಇಡೀ ರಾಜ್ಯದಲ್ಲಿ ಈ ಗೃಹ ಆರೋಗ್ಯದಲ್ಲಿ ನಾವು ಚೆಕ್ ಮಾಡಿಸಿದ್ದೇವೆ. ಅನೇಕ ಜನರಿಗೆ ದೃಢೀಕರಣ ಆಗಿದೆ, BP ಇದೆ, ಅವರಿಗೆ ಸಕ್ಕರೆ ಕಾಯಿಲೆ ಇದೆ, ಅವರಿಗೆ ಔಷಧಿಗಳು ನೀಡ್ತೀವಿ. ಆದರೆ ಒಂದ್ಸಲ ತಗೊಳ್ತಾರೆ ಮತ್ತೆ ಬಿಟ್ಕೊಡ್ತಾರೆ. ನಮ್ಮ ಜನರು ಕೂಡ ಏನಾಗಲ್ಲ ಅಂತ ಉದಾಸೀನತೆ. ಅದಕ್ಕೆ ನಾವು ಅದನ್ನು ಫಾಲೋ ಅಪ್ ಕೂಡ ಮಾಡಬೇಕು ಅಂತ ನಮ್ಮ ಉದ್ದೇಶ. ಈಗ ಅದನ್ನ ಒಂದು ರೀತಿ ಕಂಪ್ಯೂಟರ್ ಸಿಸ್ಟಮ್ ತಂದು ಯಾರ್ಯಾರಿಗೆ ಏನೇನು ಅಂತ ನಾವು ಪತ್ತೆ ಹಚ್ಚಿರ್ತೀವಿ, ಅವರು ಔಷಧಿಗಳು ತಗೊಳ್ತಾ ಇದ್ದಾರೆ ಇಲ್ಲವಾ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡಬೇಕು ಅಂತ ಈ ವರ್ಷದಲ್ಲಿ ನಾವು ಅದನ್ನ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು ಜನರಿಗೆ ಈಗ ನಮ್ಮ ರಾಜ್ಯದಲ್ಲಿ ಮೊದಲೇ ಪತ್ತೆ ಹಚ್ಚಿದ್ದೇವೆ. ಅವ್ರಿಗೆ ಕ್ಯಾನ್ಸರ್ ಆಗಿದೆ, ಸ್ತನ ಕ್ಯಾನ್ಸರ್ ಆಗಿದೆ, ಈ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ, ಅಥವಾ ಬಾಯಿ ಕ್ಯಾನ್ಸರ್ ಆಗಿದೆ, ಅಥವಾ ಅವ್ರ ಕಿಡ್ನಿ ಸಮಸ್ಯೆ ಇದೆ. ಇದೆಲ್ಲ ಮೊದಲೇ ನಾವು ಪತ್ತೆ ಹಚ್ಚಿ ಅವ್ರಿಗೆ ಅದಕ್ಕೆ 2 ಮಕ್ಕಳ ತಜ್ಞರು ಇರಬೇಕು ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ 24 ಗಂಟೆ ಅದು ಸೇವೆ ಸಿಗಬೇಕು. ಇಲ್ಲಿ ಏನಾಗ್ತದೆ, ಅಲ್ಲಿರುವಂತ ಯಾವುದೋ ಒಂದು ಎಮರ್ಜೆನ್ಸಿ ಬಂದಾಗ ರಾತ್ರಿ ಹೋದಾಗ ಮತ್ತೆ ಅಲ್ಲಿಂದ ಜಿಲ್ಲೆಗೆ ದೂರ ಓಡಬೇಕು, ಅಥವಾ ಅಲ್ಲೇ ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಖರ್ಚು ಮಾಡ್ಬೇಕು. ಸೊ ಈ ತರ ನಾನು ಸಿರಿಗೆರೆ ಸ್ವಾಮೀಜಿಯವ್ರನ್ನ ಫೋನ್ ಮಾಡಿ, ಏನಪ್ಪಾ ನಾನು ಡಾಕ್ಟರ್ ತೆಗೆದುಬಿಟ್ಟಿದೆಯಲ್ಲ ನೀನು ಅಂತ. ಆಮೇಲೆ ನಾನು ಚೆಕ್ ಮಾಡ್ತೀನಿ ಸ್ವಾಮೀಜಿ ಅಂತ ಹೇಳಿ ಆಮೇಲೆ ನಾನು ಡೇಟಾ ತೆಗೆದುಬಿಟ್ಟು ಅವ್ನು ಮತ್ತೆ ಫೋನ್ ಮಾಡಿದೆ. ಸರ್ ಅಲ್ಲಿ ಇಡೀ ವರ್ಷಕ್ಕೆ 40 ಹೆರಿಗೆ ಆಗ್ತಾ ಇದೆ. ಆ ಸ್ತ್ರೀರೋಗ ತಜ್ಞರಿಗೆ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ 2.5 ಲಕ್ಷ ಹೆಚ್ಚು ಕಡಿಮೆ ಸಂಬಳ ಕೊಡ್ತಾ ಇದ್ದೀವಿ. ಅವ್ರ ಕೆಲಸನೇ ತಗೊಳ್ದಿದ್ರೆ ಅವ್ರು ಇಟ್ಕೊಂಡು ಏನು ಸರ್ ಪ್ರಯೋಜನ ನಾವು? ಅದಕ್ಕೆ ನೀವು ಅಲ್ಲೇ ಇರುವಂಥ ಹಂತದ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ 24 ಗಂಟೆ ಸೇವೆ ಕೊಟ್ಟರೆ ಒಳ್ಳೇದಾಗತ್ತೆ ಸರ್. ನಿಮ್ಮ ಜನರು ಕೂಡ ಈಗ ಜನರಿಗೆ ಓಡಾಡೋದಕ್ಕೆ ಗಾಡಿಗಳಿದೆ, ರಸ್ತೆಗಳಿದೆ, ತಾಲೂಕು ಆಸ್ಪತ್ರೆಗಳಿಗೆ ಹೋಗ್ಬಿಡ್ತಾರೆ. ರಾತ್ರಿ ಏನು ಎಮರ್ಜೆನ್ಸಿ ಇದ್ರೆ ಅಲ್ಲಿ ಸೇವೆ ಸಿಕ್ಕಿದ್ರೆ ಜನರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಹೌದಪ್ಪ ಒಳ್ಳೇದು ಮಾಡ್ತಾರೆ ಅಂತ ಅವರೇ ಹೇಳ್ಬಿಟ್ಟು ಅವರೇ ಫೋನ್ ಇಟ್ಬಿಟ್ಟು ಈ ಥರ ಆಯಿತು. ಸೊ ಇದು ಇವತ್ತೆಲ್ಲ ನಮ್ಮಲ್ಲಿರುವಂಥ ಸಿಬ್ಬಂದಿ ಏನಿದೆ ಅದರ ಸದ್ಬಳಕೆ ಮಾಡ್ಕೋಬೇಕು, ಅವ್ರನ್ನ ಪೂರ್ತಿ ಉಪಯೋಗ ಮಾಡ್ಕೋಬೇಕು. ಮತ್ತು ನಮ್ಮ ಈಗ ವ್ಯವಸ್ಥೆಗಳು, ಈಗ ನೋಡಿ ಅಟೆಂಡೆನ್ಸ್ ಸಿಸ್ಟಮ್ ತಗೊಂಡು ಎಲ್ಲ ಕಡೆ ಡಾಕ್ಟರ್ಗಳು ಇರೋದಿಲ್ಲ ಅಂತ ಒಂದು ಹೇಳ್ತಾರೆ, ಟೈಮಿಂಗ್ ಇರೋದಿಲ್ಲ ಅಂತ. ಈಗ ನಮ್ಮ ಅಟೆಂಡೆನ್ಸ್ ಸಿಸ್ಟಮು ನಮ್ಮ ಒಂದು ಮಾದರಿಯ ಸಿಸ್ಟಮ್ ಅದೀಗ. ಎಲ್ಲರಿಗೂ 90%ಗಿಂತ ಹೆಚ್ಚು ಜನ ಈಗ ರಿಜಿಸ್ಟರ್ ಆಗಿದ್ದಾರೆ. ಅವ್ರ ಮೊಬೈಲ್ ಮುಖಾಂತರನೇ
ಅವರ ಫೋನ್, ಅವರ ಫೇಸ್ ರೆಕಗ್ನಿಷನ್ ಆಗ್ತದೆ, ಲೊಕೇಶನ್ ರೆಕಗ್ನಿಷನ್ ಆಗ್ತದೆ. ಸೊ ಬೆಳಗ್ಗೆ 9ರಿಂದ 4 ಅವ್ರ ಸರ್ವಿಸ್ ಡ್ಯೂಟಿ ಇದ್ರೆ 9 ಗಂಟೆಗೆ ರಿಜಿಸ್ಟರ್ ಮಾಡ್ಬೇಕು ಆಸ್ಪತ್ರೆಯಿಂದ, ಅವರ ಜಾಗನೂ ನಮ್ಗೆ ದೃಢೀಕರಣ ಆಗ್ತದೆ, ಮತ್ತು 4 ಗಂಟೆ ಹೋಗೋ ಟೈಮಲ್ಲಿ ಮಾಡ್ಕೋಬೇಕು. ಸೊ ಈ ತರ ಮಾಡಿ ಇವತ್ತು ಎಲ್ಲ ಇಡೀ ನಮ್ಮ ಒಂದು ವ್ಯವಸ್ಥೆಗೆ